ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ ಇವತ್ತು ವೇದ ವಿತ್ ವಿಜ್ಜು ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ಮಕರ ಸಂಕ್ರಾಂತಿ ಪ್ರಚಾರದ ಒಂದು ಆಕರೆ ಇದೆ. ನೋಡೋಕೆ ಇದೊಂದು ಸಿಂಪಲ್ ಹಬ್ಬದ ಶುಭಾಶಯ ಅನ್ಸುತ್ತೆ. ಆದ್ರೆ ಇದ್ರೊಳಗೆ ಇಳಿದ್ರೆ ಸಂಸ್ಕೃತಿ, ಆಧ್ಯಾತ್ಮ ಮತ್ತೆ ತುಂಬಾನೇ ಸ್ಮಾರ್ಟ್ ಆಗಿರೋ ಡಿಜಿಟಲ್ ಮಾರ್ಕೆಟಿಂಗ್ ತಂತ್ರಗಳು ಹೇಗೆ ಬೆರೆತೋಗಿವೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣವೇ? ಖಂಡಿತ. ಇದು ಬರೀ ಒಂದು ವಿಡಿಯೋ ಅನಾಲಿಸಿಸ್ ಅಲ್ಲ, ಒಂದು ಹಳೆಯ ಹಬ್ಬದ ಆಶಯವನ್ನ ಇಟ್ಕೊಂಡು ಇವತ್ತಿನ ಜನರನ್ನ, ಸ್ಪೆಷಲಿ ಯುವಕರನ್ನ ಒಂದು ಜ್ಞಾನ ಸಮುದಾಯಕ್ಕೆ ಹೇಗೆ ಕರೀತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ಇಲ್ಲಿ ಭಾವನೆ, ತರ್ಕ, ಟೆಕ್ನಾಲಜಿ ಎಲ್ಲದರ ಒಂದು ಅದ್ಭುತ ಸಂಗಮ ಇದೆ. ಅದನ್ನ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಆ ಹಬ್ಬದ ಭಾವನೆಯಿಂದಲೇ ಶುರು ಮಾಡೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಲಿ ಅನ್ನೋದು. ಹೌದು ಹೌದು, ಅದು ಕೇವಲ ಒಂದು ಗಾದೆ ಅಲ್ಲ, ಅದು ಸಂಕ್ರಾಂತಿಯ ಆತ್ಮ. ಆಕರದಲ್ಲಿ ಎಳ್ಳು, ಬೆಲ್ಲ, ಗುಡ, ಶೇಂಗಾ ಹಂಚೋದನ್ನ ಪ್ರೀತಿ ಮತ್ತು ಸ್ನೇಹವನ್ನ ಹಂಚಿಕೊಳ್ಳೋದು ಅಂತ ಹೇಳ್ತಾರೆ. ನನಗೆ ಚಿಕ್ಕ ವಯಸ್ಸಲ್ಲಿ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡ್ತಿದ್ದು ನೆನಪಾಯ್ತು. ಹೌದು, ಆ ಸಣ್ಣ ಪೊಟ್ಟಣದಲ್ಲಿ ಎಷ್ಟು ಖುಷಿ ಇರ್ತಿತ್ತಲ್ವಾ? ನಿಜ. ನೀವು ಹೇಳಿದ ಆ ಖುಷಿ ಇದೆಯಲ್ಲ, ಅದರ ಹಿಂದೆ ಒಂದು ದೊಡ್ಡ ಸಾಮಾಜಿಕ, ಆರ್ಥಿಕ ವ್ಯವಸ್ಥೆ ಇದೆ ಅಂತ ಈ ಆಕರದಲ್ಲಿ ಹೇಳ್ತಾರೆ. ಇದೊಂದು ಸುಗ್ಗಿ ಹಬ್ಬ ಅನ್ನೋದನ್ನ ಮರಿಬಾರ್ದು. ಓ ಹೌದು, ರೈತರ ಹಬ್ಬ. ಎಕ್ಸಾಕ್ಟ್ಲಿ. ವರ್ಷ ಪೂರ್ತಿ ಕಷ್ಟಪಟ್ಟ ರೈತ ತನ್ನ ಬೆಳೆಯನ್ನು ಮನೆಗೆ ತಂದು ಪ್ರಕೃತಿಗೆ ಥ್ಯಾಂಕ್ಸ್ ಹೇಳೋ ದಿನ. ಇಲ್ಲಿ ಸೂರ್ಯನಿಗೆ, ಭೂಮಿ ತಾಯಿಗೆ ಪೂಜೆ ಮಾಡೋದು ಬರೀ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಅದು ನಮಗೂ ನಮ್ಮ ಪರಿಸ್ಥಿತಿಗೂ ಇರೋ ಸಂಬಂಧವನ್ನ ನೆನಪಿಸೋ ಒಂದು ವಾರ್ಷಿಕ ಆಚರಣೆ. ಕರೆಕ್ಟ್. ಆ ಕೃತಜ್ಞತಾ ಭಾವವೇ ಈ ಹಬ್ಬದ ಫೌಂಡೇಶನ್. ಇನ್ನು ಪತಂಗ ಹಾರಿಸೋದು, ಅದರ ಬಗ್ಗೆನೂ ಹೇಳಿದ್ದಾರೆ. ಹೌದು, ಅದು ಬರೀ ಆಟ ಅಲ್ಲ, ಸಂತೋಷವನ್ನ ವ್ಯಕ್ತಪಡಿಸೋ ಒಂದು ವಿಧಾನ ಅಂತ. ನಾನಂತೂ ಚಿಕ್ಕವನಿದ್ದಾಗ ಪಕ್ಕದ ಮನೆ ಗಾಳಿಪಟದ ದಾರ ಕಟ್ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ಅನ್ಕೋತಿದ್ದೆ. ಅದು ಇದ್ದೇ ಇರುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಎಲ್ಲ ಆಚರಣೆಗಳನ್ನ ನೋಡಿ, ಎಳ್ಳು ಬೆಲ್ಲ ಹಂಚೋದು, ಪೂಜೆ, ಗಾಳಿಪಟ ಹಾರಿಸೋದು, ಇವೆಲ್ಲವೂ ಜನರನ್ನು ಒಟ್ಟಿಗೆ ಸೇರಿಸೋ ಚಟುವಟಿಕೆಗಳು. ಹೌದು, ಇದು ತುಂಬಾ ಸೋಷಿಯಲ್ ಫೆಸ್ಟಿವಲ್. ನಿಖರವಾಗಿ ಈ ಸಮುದಾಯ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ವೇದ ವಿತ್ ವಿಜ್ಜು ಚಾನೆಲ್ನ ಪ್ರಚಾರದ ಕೇಂದ್ರ ಬಿಂದು. ಅವರು ಈ ಹಬ್ಬದ ಸಾಮಾಜಿಕ ಗುಣವನ್ನೇ ತಮ್ಮ ಡಿಜಿಟಲ್ ಸಮುದಾಯ ಕಟ್ಟೋಕೆ ಬಳಸ್ಕೊಳ್ತಿದ್ದಾರೆ. ವಾವ್, ಅದ್ಭುತವಾದ ಪಾಯಿಂಟ್. ಇಲ್ಲಿಂದನೇ ವಿಷಯ ಇನ್ನೂ ಆಳಕ್ಕೆ ಹೋಗುತ್ತೆ. ಆಕರದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನ ಬರೀ ಒಂದು ಖಗೋಳ ಘಟನೆ ಅಂತ ಹೇಳಲ್ಲ. ಇಲ್ಲ, ಅದಕ್ಕೊಂದು ಆಧ್ಯಾತ್ಮಿಕ ಆಯಾಮ ಕೊಡ್ತಾರೆ. ಇದೊಂದು ಹೊಸ ಆರಂಭದ ಸಂಕೇತ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರಾರಂಭ ಅಂತಾರೆ. ಇದು ಹೇಗೆ ವರ್ಕ್ ಆಗುತ್ತೆ? ಇದು ನಾವು ಇತ್ತೀಚೆಗೆ ಡಿಜಿಟಲ್ ಸ್ಪಿರಿಚುವಲ್ ಕಂಟೆಂಟ್ ಅಲ್ಲಿ ನೋಡ್ತಿರೋ ಒಂದು ದೊಡ್ಡ ಟ್ರೆಂಡ್. ನಮ್ಮ ಹಳೆ ಆಚರಣೆಗಳಿಗೆ ಒಂದು ಸೈಂಟಿಫಿಕ್ ಕಾರಣ ಕೊಡೋದು. ನೋಡಿ, ಸಂಕ್ರಾಂತಿಯಿಂದ ಉತ್ತರಾಯಣ ಶುರುವಾಗತ್ತೆ. ಅಂದ್ರೆ ಸೂರ್ಯ ಉತ್ತರಕ್ಕೆ ಚಲಿಸ್ತಾನೆ, ದಿನ ದೊಡ್ಡದಾಗುತ್ತೆ, ರಾತ್ರಿ ಸಣ್ಣದಾಗತ್ತೆ. ಇದು ಸೈನ್ಸ್. ಸರಿ, ಬೆಳಕು ಜಾಸ್ತಿ ಆಗುತ್ತೆ. ಆದ್ರೆ ಅದನ್ನ ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ ಅಂತ ಹೇಗಂತಾರೆ? ವೇದಗಳ ಪ್ರಕಾರ ಸೂರ್ಯನು ಆತ್ಮದ ಪ್ರತೀಕ ಅಂತಾನೂ ಹೇಳಿದ್ದಾರೆ. ಹೌದು, ಆ ಕನೆಕ್ಷನ್ ನೋಡಿ. ಅವರ ತರ್ಕ ತುಂಬಾ ಸಿಂಪಲ್. ಹೊರಗಡೆ ಪ್ರಪಂಚದಲ್ಲಿ ಹೇಗೆ ಬೆಳಕು ಕತ್ತಲನ್ನ ಓಡಿಸ್ತೋ, ಹಾಗೇನೆ ನಮ್ಮ ಒಳಗಡೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಜ್ಞಾನವು ಅಜ್ಞಾನವನ್ನ ದೂರ ಮಾಡಬೇಕು. ಓಕೆ, ಸೊ ಇದೊಂದು ಮೆಟಫರ್. ಎಕ್ಸಾಕ್ಟ್ಲಿ. ಸೂರ್ಯನ ಪ್ರಯಾಣ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ರೂಪಕ. ಈಗಿನ ತರ್ಕಬದ್ಧ ಯುವಕರಿಗೆ ಕೇವಲ ನಮ್ಮ ಸಂಪ್ರದಾಯ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಾಗಲ್ಲ. ಖಂಡಿತ ಇಲ್ಲ. ನೋಡಿ, ಇದರ ಹಿಂದೆ ಒಂದು ಸೈಂಟಿಫಿಕ್ ಮತ್ತು ಫಿಲಾಸಫಿಕಲ್ ಕಾರಣ ಇದೆ ಅಂತ ವಿವರಿಸಿದಾಗ ಅದರ ಸ್ವೀಕಾರ ಜಾಸ್ತಿ ಆಗುತ್ತೆ. ಇದು ಬರೀ ಸಂಪ್ರದಾಯವನ್ನ ಉಳಿಸೋದಲ್ಲ, ಅದನ್ನ ಇವತ್ತಿನ ಜಗತ್ತಿಗೆ ರೀಪ್ಯಾಕೇಜ್ ಮಾಡೋ ಒಂದು ಜಾಣ್ಮೆಯ ತಂತ್ರ. ರೀಪ್ಯಾಕೇಜ್, ಕರೆಕ್ಟ್ ಆದ ಪದ. ಆ ರೀಪ್ಯಾಕೇಜಿಂಗ್ಗೆ ಬೆಸ್ಟ್ ಉದಾಹರಣೆ ಅಂದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೇದಾಗ್ ಮಾತಾಡಿ ಅನ್ನೋ ಮಾತನ್ನ ಅವರು ವಿವರಿಸೋ ರೀತಿ. ಹೌದು, ಅದನ್ನ ಬರೀ ಒಂದು ಗಾದೆ ತರ ನೋಡದೆ ಅದಕ್ಕೊಂದು ಜೀವನ ತತ್ವ ಅನ್ನೋ ದೊಡ್ಡ ಹೆಸರು ಕೊಡ್ತಾರೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಹೌದು, ಯಾಕಂದ್ರೆ ಅವರು ಆ ಮಾತಿನ 2 ಪದಗಳನ್ನ ತೆಗಿತಾರೆ. ಮೊದಲನೆಯದು ಫಿಸಿಕಲ್ ಹೆಲ್ತ್, ಅಂದ್ರೆ ದೈಹಿಕ ಆರೋಗ್ಯ. ಚಳಿಗಾಲದಲ್ಲಿ ದೇಹಕ್ಕೆ ಶಾಖ ಕೊಡಕ್ಕೆ, ಎನರ್ಜಿ ಕೊಡಕ್ಕೆ ಎಳ್ಳು ಬೆಲ್ಲ ಬೇಕು. ಇದು ಅದರ ಸೈಂಟಿಫಿಕ್ ಆಯುರ್ವೇದಿಕ್ ವಿವರಣೆ.
ಓಕೆ. ಆದ್ರೆ ಅವರು ಅಲ್ಲಿಗೆ ನಿಲ್ಸೋದಿಲ್ಲ. ಅಲ್ಲಿಂದ ಅವರು ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯದ ಕಡೆ ಜಂಪ್ ಮಾಡ್ತಾರೆ. ನಮ್ಮ ಮಾತುಗಳು ಬೆಲ್ಲದಂತೆ ಸಿಹಿಯಾಗಿರ್ಲಿ, ನಮ್ಮ ವರ್ತನೆ ಎಳ್ಳಿನಂತೆ ಪೌಷ್ಟಿಕವಾಗಿರ್ಲಿ ಅಂತ ಒಂದು ಲೈನ್ ಬಳಸಿದ್ದಾರೆ. ತುಂಬಾ ಸುಂದರವಾದ ಮಾತು. ಇದು ಕೇವಲ ಕವಿತೆ ತರ ಇಲ್ಲ, ಇದರ ಹಿಂದೆ ಒಂದು ಕ್ಲಿಯರ್ ಮೆಸೇಜ್ ಇದೆ. ನಮ್ಮ ಮಾತು ಸಿಹಿಯಾಗಿರ್ಬೇಕು, ನಮ್ಮ ನಡತೆ ಎಳ್ಳಿನ ತರ ಪೌಷ್ಟಿಕವಾಗಿರ್ಬೇಕು, ಅಂದ್ರೆ ಸಮಾಜಕ್ಕೆ ಯೂಸ್ ಆಗ್ಬೇಕು. ನಿಖರವಾಗಿ ಈ ಒಂದೇ ಒಂದು ರೂಪಕದ ಮೂಲಕ ಅವರು ತಮ್ಮ ಚಾನೆಲ್ನ ಮೂಲ ಉದ್ದೇಶ ಏನು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅವರ ಚಾನೆಲ್ ಏನ್ ಮಾಡ್ತಿದೆ? ಸಮಾಜಕ್ಕೆ ಪೌಷ್ಟಿಕವಾದ ಜ್ಞಾನವನ್ನ ಸಿಹಿಯಾದ ಅಂದ್ರೆ ಸರಳವಾದ ಭಾಷೆಯಲ್ಲಿ ತಲುಪಿಸ್ತಿದೆ. ನೋಡಿ, ಒಂದು ಸಣ್ಣ ಗಾದೆಯನ್ನ ತಮ್ಮ ಬ್ರ್ಯಾಂಡ್ ಫಿಲಾಸಫಿಯಾಗಿ ಹೇಗೆ ಬದಲಾಯಿಸಿದ್ದಾರೆ. ಹೌದು, ಇಲ್ಲಿಂದ ಅವರು ತಮ್ಮ ಚಾನೆಲ್ ಪ್ರಚಾರಕ್ಕೆ ಬರೋದು ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಹಬ್ಬದ ಹಂಚಿಕೆ ಐಡಿಯಾನೇ ಇಟ್ಕೊಂಡು ನಾವು ಜ್ಞಾನವನ್ನ ಹಂಚಿಕೊಳ್ತಿದ್ದೇವೆ ಅಂತಾರೆ. ಅವರ ವಿಷಯಗಳ ಲಿಸ್ಟ್ ನೋಡಿದ್ರೆ ತುಂಬಾ ಕ್ಯೂರಿಯಾಸಿಟಿ ಬರುತ್ತೆ. ಹೌದು, ವೈದಿಕ ಕಾಸ್ಮಾಲಜಿ ಅಂದಾಗ ಅದು ಬರೀ ಗ್ರಹ ನಕ್ಷತ್ರದ ಬಗ್ಗೆ ಅಲ್ಲ. ಬ್ರಹ್ಮಾಂಡದ ಹುಟ್ಟು, ಯುಗಗಳು, ಕಾಲಚಕ್ರ ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನ ಸಿಂಪಲ್ ಆಗಿ ಹೇಳ್ತೀವಿ ಅನ್ನೋದು ಅವರ ಅಟ್ರಾಕ್ಷನ್. ಅದು ದೊಡ್ಡ ಚಾಲೆಂಜ್. ಆದ್ರೆ ಅವರ ಸ್ಟ್ರಾಟಜಿಯಲ್ಲಿ 2 ಮುಖ್ಯ ಅಂಶಗಳಿವೆ. ಯಾವುದು? ಒಂದು, ಭಾಷೆಯ ಸರಳತೆ. ಸರಳ ಭಾಷೆಯಲ್ಲಿ ಅನ್ನೋ ಪದವನ್ನ ಅವರು ಪದೇ ಪದೇ ಹೇಳ್ತಾರೆ. 2, ಮಲ್ಟಿಪಲ್ ಲ್ಯಾಂಗ್ವೇಜ್. ಕನ್ನಡ, ಹಿಂದಿ, ಇಂಗ್ಲಿಷ್ 3ರಲ್ಲೂ ಕಂಟೆಂಟ್ ಕೊಡೋದ್ರಿಂದ ಅವರ ರೀಚ್ ಎಷ್ಟೋ ಪಟ್ಟು ಜಾಸ್ತಿ ಆಗುತ್ತೆ. ನಿಜ. ಇದು ಬರೀ ಕಂಟೆಂಟ್ ಶೇರಿಂಗ್ ಅಲ್ಲ, ಇದೊಂದು ಜ್ಞಾನ ಸಾಮ್ರಾಜ್ಯ ಕಟ್ಟೋ ಪ್ರಯತ್ನ ತರ ಕಾಣಿಸುತ್ತೆ. ಆ ಸಾಮ್ರಾಜ್ಯ ಕಟ್ಟೋಕೆ ಅವರು ಬಳಸೋ ಅಸ್ತ್ರ ಅಂದ್ರೆ ಜ್ಞಾನವೇ ನಿಜವಾದ ಸಂಪತ್ತು ಅನ್ನೋ ವಾದ. ಹೌದು. ದುಡ್ಡು, ಆಸ್ತಿ ಎಲ್ಲ ಇವತ್ತಿಡುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಜ್ಞಾನ ಶಾಶ್ವತ ಅಂತ ಹೇಳೋ ಮೂಲಕ ಅವರು ತಮ್ಮ ಕಂಟೆಂಟ್ಗೆ ಒಂದು ಮಾರಲ್ ಸುಪೀರಿಯಾರಿಟಿ ಕೊಡ್ತಾರೆ. ಕರೆಕ್ಟ್. ಇದು ಕ್ಲಾಸಿಕ್ ಕಂಟೆಂಟ್ ಮಾರ್ಕೆಟಿಂಗ್ ತಂತ್ರ. ನಿಮ್ಮ ಪ್ರಾಡಕ್ಟ್ ಅನ್ನ ಬರೀ ಒಂದು ವಸ್ತುವಾಗಿ ನೋಡಬೇಡಿ, ಅದೊಂದು ಮೌಲ್ಯ, ಅದೊಂದು ಲೈಫ್ ಸ್ಟೈಲ್ ಅಂತ ತೋರಿಸೋದು. ಓಕೆ. ಇಲ್ಲಿ ವೇದ ವಿತ್ ವಿಜ್ಜೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಅಂದ್ರೆ ನೀವು ಬರೀ ವಿಡಿಯೋ ನೋಡ್ತಿಲ್ಲ, ನೀವು ಸನಾತನ ಧರ್ಮದ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ತಲುಪಿಸೋ ಮಹಾಯಜ್ಞದಲ್ಲಿ ಭಾಗಿಯಾಗ್ತಿದ್ದೀರಾ ಅನ್ನೋ ಒಂದು ಫೀಲಿಂಗ್ ಕೊಡ್ತಾರೆ. ಇದರಿಂದ ವೀಕ್ಷಕರು ಬರೀ ಕಸ್ಟಮರ್ಸ್ ಆಗಿ ಉಳಿಯಲ್ಲ. ಎಕ್ಸಾಕ್ಟ್ಲಿ, ಅವರು ಸಮುದಾಯದ ಸದಸ್ಯರಾಗ್ತಾರೆ. ಆ ಸದಸ್ಯರನ್ನ ಆಕ್ಟಿವ್ ಆಗಿ ಇಡೋಕೆ ಅವರು ಕೊಡೋ ಕಾಲ್ ಟು ಆಕ್ಷನ್ ಇದೆಯಲ್ಲ, ಅದು ತುಂಬಾ ಡೈರೆಕ್ಟ್ ಮತ್ತು ಎಮೋಷನಲ್ ಆಗಿದೆ. ಹೌದು. ಬರೀ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಲ್ಲ, ಅದರ ಜೊತೆ ಜ್ಞಾನವನ್ನು ಹಂಚಿಕೊಳ್ಳೋದು ಮಹಾಪುಣ್ಯ ಅಂತಾರೆ. ನಿಮ್ಮ ಒಂದು ಸಣ್ಣ ಶೇರ್ ದೊಡ್ಡ ಪ್ರಭಾವ ಬೀರಬಹುದು ಅಂತಾನೂ ಹೇಳ್ತಾರೆ. ಆದ್ರೆ ಕೆಲವರಿಡೀ ಇದು ಆಧ್ಯಾತ್ಮವನ್ನ ತಮ್ಮ ಚಾನೆಲ್ ಬೆಳವಣಿಗೆಗೆ ಬಳಸ್ಕೊಳ್ತಿದ್ದಾರೆ, ಅಂದ್ರೆ ಕಮರ್ಷಿಯಲೈಸ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಆ ರೇಖೆ ತುಂಬಾ ತೆಳುವಾಗಿದೆ. ಒಂದ್ ರೀತಿಯಲ್ಲಿ ನೋಡಿದ್ರೆ ಹೌದು, ಇದು ಆಧ್ಯಾತ್ಮಿಕ ವಿಷಯವನ್ನ ಬಳಸಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬೆಳೆಸೋ ತಂತ್ರ. ಆದ್ರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಅವರು ಯಾವ ಮೌಲ್ಯವನ್ನ ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. ನಿಮ್ಮ ಒಂದು ಕ್ಲಿಕ್ ಯಾರನ್ನೋ ಇನ್ಸ್ಪೈರ್ ಮಾಡಬಹುದು ಅಂತ ಹೇಳಿದಾಗ ಅವರು ವೀಕ್ಷಕನ ಕೈಗೆ ಒಂದು ಪವರ್ ಕೊಡ್ತಾರೆ. ನೀವು ಈ ಜ್ಞಾನ ಪ್ರಸಾರದ ಮಾಧ್ಯಮ ಅಂತ. ಎಕ್ಸಾಕ್ಟ್ಲಿ. ಇದು ನೋಡೋರಿಗೆ ಒಂದು ಜವಾಬ್ದಾರಿ ಜೊತೆಗೆ ಒಂದು ಸಾರ್ಥಕತೆಯ ಭಾವನೆನೂ ಕೊಡುತ್ತೆ. ಒಂದು ಲೈಕ್ ಅಥವಾ ಶೇರಿಗೆ ಒಂದು ನೀತಿಕ ಮೌಲ್ಯವನ್ನ ಸೇರಿಸಿದಾಗ ಜನ ಅದನ್ನ ಮಾಡೋ ಚಾನ್ಸಸ್ ಜಾಸ್ತಿ. ಅಂದ್ರೆ ಪ್ರತಿಯೊಂದು ಡಿಜಿಟಲ್ ಆಕ್ಷನ್ಗೂ ಒಂದು ಸ್ಪಿರಿಚುವಲ್ ರಿಸಲ್ಟ್ ಜೋಡಿಸೋ ಪ್ರಯತ್ನ. ಇಂಟ್ರೆಸ್ಟಿಂಗ್. ತಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆನೂ ಹೇಳ್ತಾರೆ. 108 ಋಷಿಮುನಿಗಳ ಸರಣಿ, ವೈದಿಕ ಗಣಿತ. ಹೌದು, ಲೈವ್ ಪ್ರಶ್ನೋತ್ತರ. ಆಮೇಲೆ ಇವೆಲ್ಲವೂ ನಿಮ್ಮ ಬೆಂಬಲದಿಂದ ಮಾತ್ರ ಸಾಧ್ಯ ಅಂತಾರೆ. ಇದು ವೀಕ್ಷಕರಿಗೆ ತಾವು ಈ ಪ್ರಯಾಣದ ಒಂದು ಭಾಗ ಅನ್ನೋ ಫೀಲಿಂಗ್ ಕೊಡುತ್ತಲ್ವಾ? ಖಂಡಿತ. ಇದನ್ನ ಕೋ ಕ್ರಿಯೇಷನ್ ಅನ್ಬಹುದು. ಕೋ ಕ್ರಿಯೇಷನ್? ಹೌದು. ಅಂದ್ರೆ ಸಹ ರಚನೆ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವಿದನ್ನ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಚಾನೆಲ್ ಮತ್ತು ವೀಕ್ಷಕರ ನಡುವೆ ಬರೀ ಕೊಡೋ ಸಂಬಂಧ ಇರಲ್ಲ. ಅದೊಂದು ಇಮೋಷನಲ್ ಬಾಂಡ್ ಆಗಿ ಬೆಳೆಯುತ್ತೆ. ವೀಕ್ಷಕರು ಚಾನೆಲ್ನ ಸಕ್ಸೆಸ್ನಲ್ಲಿ ತಮ್ಮ ಸಕ್ಸೆಸ್ ನೋಡ್ತಾರೆ. ಇದು ಒಂದು ಸಮುದಾಯವನ್ನ ಲಾಂಗ್ ಟರ್ಮ್ ಹಿಡಿದಿಟ್ಕೊಳ್ಳೋಕೆ ಇರೋ ತುಂಬಾ ಪವರ್ಫುಲ್ ತಂತ್ರ. ಒಟ್ಟಾರೆಯಾಗಿ ನೋಡಿದ್ರೆ ಈ ಒಂದು ಸಣ್ಣ ಪ್ರಚಾರ ಇದು ಸಂಪ್ರದಾಯ ಮತ್ತು ಮಾಡರ್ನ್ ಡಿಜಿಟಲ್ ಸ್ಟ್ರಾಟಜಿಯ ಒಂದು ಪರ್ಫೆಕ್ಟ್ ಮಿಕ್ಸ್ಚರ್ ತರ ಇದೆ. ಹೌದು. ಎಳ್ಳು ಬೆಲ್ಲದ ಫಿಸಿಕಲ್ ಸ್ವೀಟ್ನೆಸ್ನಿಂದ ಶುರು ಮಾಡಿ ಜ್ಞಾನದ ಇಂಟೆಲೆಕ್ಚುಯಲ್ ಸ್ವೀಟ್ನೆಸ್, ಆಮೇಲೆ ಕಮ್ಯುನಿಟಿ ಬಿಲ್ಡಿಂಗ್ನ ಎಮೋಷನಲ್ ಸ್ವೀಟ್ನೆಸ್ ವರೆಗೆ ಒಂದು ಕಥೆಯನ್ನೇ ಕಟ್ಟಿದ್ದಾರೆ. ಹೌದು. ಇದು ಬರೀ ಶುಭಾಶಯ, ಫಿಲಾಸಫಿ, ಪ್ರಮೋಷನ್ ಅಂತ ಬೇರೆ ಬೇರೆ ಇಲ್ಲ. ಅದನ್ನು ಸಿಸ್ಟಮ್ಯಾಟಿಕ್ ಫನಲ್. ಫನಲ್. ಹೌದು.
ಮಾರ್ಕೆಟಿಂಗ್ ಅಲ್ಲಿ ಹೇಳ್ತಾರಲ್ಲ ಹಾಗೆ ಅವೇರ್ನೆಸ್. ಓಕೆ. ಆಮೇಲೆ ಅದರ ಸ್ಪಿರಿಚುವಲ್ ಸೈಂಟಿಫಿಕ್ ಅರ್ಥ ಹೇಳಿ ಆಸಕ್ತಿ ಹುಟ್ಟಿಸೋದು, ಇಂಟ್ರೆಸ್ಟ್. ಆಮೇಲೆ ಅದನ್ನ ತಮ್ಮ ಚಾನೆಲ್ ಜೊತೆ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಆಸೆ ಹುಟ್ಟಿಸೋದು, ಡಿಸೈರ್. ಮತ್ತು ಕೊನೆಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಕ್ಲಿಯರ್ ಆಗಿ ಕೇಳೋದು. ಹೌದು, ಒಂದು ಮಾರ್ಕೆಟಿಂಗ್ ಟೆಕ್ಸ್ಟ್ ಬುಕ್ ಮಾಡೆಲ್ ಅನ್ನ ಒಂದು ಕಲ್ಚರಲ್ ಸ್ಟೋರಿ ಒಳಗಿಟ್ಟ ಹಾಗೆ ಇದೆ. ಕೊನೆಯಲ್ಲಿ ಒಂದು ಪ್ರತಿಜ್ಞೆಯೊಂದಿಗೆ ಮುಗಿಸ್ತಾರೆ. ಚಾನೆಲ್ ಕಡೆಯಿಂದ ನಿರಂತರ ಜ್ಞಾನ, ವೀಕ್ಷಕರ ಕಡೆಯಿಂದ ನಿರಂತರ ಬೆಂಬಲ. ಒಟ್ಟಿಗೆ ನಾವೊಂದು ಜ್ಞಾನ ಸಮುದಾಯವನ್ನ ನಿರ್ಮಿಸೋಣ ಅನ್ನೋ ಮಾತು ಅವರ ಕೊನೆಯ ಗುರಿ ಏನು ಅಂತ ಸ್ಪಷ್ಟವಾಗಿ ಹೇಳಿಬಿಡುತ್ತೆ. ಹೌದು. ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಂಗೊಂದು ಯೋಚನೆ ಬರ್ತಾ ಇದೆ. ಈ ಆಕರ ನಮ್ಮ ಪರ್ಸನಲ್ ಆಚರಣೆಗಳನ್ನ, ಅಂದ್ರೆ ಸಿಹಿ ತಿನ್ನೋದನ್ನ ದೊಡ್ಡ ಕಾನ್ಸೆಪ್ಟ್ಗಳ ಜೊತೆ, ಅಂದ್ರೆ ಸಮುದಾಯ ನಿರ್ಮಾಣದ ಜೊತೆ ತುಂಬಾ ಚೆನ್ನಾಗಿ ಜೋಡಿಸುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಒಂದು ಲೈಕ್, ಒಂದು ಶೇರ್ ಕೂಡ ದೊಡ್ಡ ಬದಲಾವಣೆ ತರಬಹುದು ಅನ್ನೋ ನಂಬಿಕೆ ಜಾಸ್ತಿ ಆಗ್ತಿದೆ. ನಿಜ. ಹಾಗಾದ್ರೆ ಈ ವೇದ ವಿತ್ ವಿಜ್ಜು ಮಾಡೆಲ್ ಅನ್ನೇ ಬಳಸಿ ಬೇರೆ ಯಾವ ನಮ್ಮ ಹಬ್ಬಗಳನ್ನ ಅಥವಾ ನಮ್ಮ ಹಳೆಯ ಕಥೆಗಳನ್ನ ಪಾಸಿಟಿವ್ ವಿಷಯ ಹರಡೋಕೆ, ಎಜುಕೇಷನ್ಗೆ ಅಥವಾ ಬೇರೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋಕೆ ಇದೇ ರೀತಿ ರೀಪ್ಯಾಕೇಜ್ ಮಾಡಬಹುದು. ಬರೀ ಕಂಟೆಂಟ್ ನೋಡಿ ಸುಮ್ಮನಾಗೋದಲ್ಲ, ಬದಲಿಗೆ ಅದರಲ್ಲಿ ಆಕ್ಟಿವ್ ಆಗಿ ಭಾಗವಹಿಸೋ ಹಾಗೆ ಮಾಡೋದು ಹೇಗೆ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?